ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಶಿವು ಬಂದು ಇವತ್ತು ಬೆಳಗ್ಗೆನೇ ಕರೆಂಟ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಡಿಕೆ ಸಸಿಗೇನೋ ನೀರು ಬಿಡ್ತಾ ಇದೆ. ಬನ್ನಿ ಇವಾಗ ಅವರಿಗೆ ಹಾಲು, ನನಗೆ ಕಾಫಿ ಕಾಸ್ಕೊಂಡಿದ್ದೀನಿ. ನಡಿ ನಮ್ಮ ಗೊಂಬೆದು ಆಲ್ರೆಡಿ ಕಾಫಿ ಆಯಿತು. ಹಾಲು ಕುಡಿದ್ಲು ಅವಳನ್ನು. ನಡಿ ಇಲ್ಲೈತೆ ಫ್ರೆಂಡ್ಸ್. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋನೆಲ್ಲರೂ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಹಲೋ, ಎಕ್ಸ್ಕ್ಯೂಸ್ ಮೀ ಶಿವು ಅವರೇ, ಆ ಮುಳ್ಳಿನ ಗಿಡದೊಳಗೆ ಬರೋಕ್ಕಾಗಲ್ಲ, ಬನ್ನಿರಿ ಕಡಿಕೆ. ನೀವಂದರೆ ಚಡ್ಡಿ ಹಾಕೊಂಡು ಓಡಾಡ್ತೀರಾ. ಥ್ಯಾಂಕ್ ಯು. ಬನ್ನಿ ಎಲ್ಲ ಕಾಫಿ ಕುಡಿಯೋಣ. ಇವತ್ತು ಬೆಳಗ್ಗೆನೆ ಕರೆಂಟ್ ಕೊಟ್ಟೋದ್ರಿಂದ ಅಡಿಕೆ ಸೊಸಿಗೆ ನನ್ನ ಗಂಡ ಸ್ಮಾರ್ಟಾಗಿ ಕಾಣಿಸ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇವತ್ತು ಎಲ್ಲ ಡ್ರಿಮ್ ಮಾಡಿಸಿ ಸ್ಮಾರ್ಟಾಗಿ ಕಾಣಿಸ್ತಿದ್ದಾರೆ. ಎಣ್ಣೆ ಸೊಪ್ಪು ಅಡಿಕೆ ಸೊಸಿಗೆ ನೀರು ಬಿಡ್ತಾವ್ರೆ. ಬನ್ನಿ ಕಾಫಿ ಕುಡಿಯೋಣ. ನನ್ನ ಕಾಫಿ, ನಮ್ಮನೆಯವ್ರದ್ದು ಹಾಲು. ಅವರು ಅಂಗಡಿ ಹತ್ರ ತುಂಬ ಸಲ ಕಾಫಿ ಕುಡಿತಾರೆ, ಟೀ ಕುಡಿತಾರಂತೆ. ಅದಕ್ಕೋಸ್ಕರ ಇವರು ಮನೇಲಿ ಹಾಲು ಕುಡಿದ್ಬಿಟ್ಟು ಹೋಗ್ತಾರೆ, ಕಾಫಿ ಕುಡಿಯಲ್ಲ. ನಮ್ಮ ಗೊಂಬೆ ನೋಡಿ, ಫಸ್ಟ್ನೇದೇ ಇಸ್ಕೊಂಬಂದಿದ ತಕ್ಷಣವೇ ಅವಳೇ ಕುಡ್ದಿರ್ತಾಳೆ. ಅವಳನ್ನ ಕರ್ಕೊಂಡೋಗಿ ಹಾಲು ತಗೊಂಬಂದು ಫಸ್ಟ್ ಅವಳಿಗೆ ಬಿಡಬೇಕು. ಬಿಟ್ಟಾದ್ಮೇಲೆ ಅವಳಿಗೆ ಹಿಂಗೆ ಓಡಾಡೋದು, ಇಲ್ಲಾಂದರೆ ಅವಳಿಗೆ ಶಕ್ತಿನೇ ಇರಲ್ಲ ಓಡಾಡೋಕ್ಕೆ. ಏನು ನಡಿ. ನೋಡಿ ಫ್ರೆಂಡ್ಸ್, ಒಂದು ಯುದ್ಧ ನಡೀತೈತೆ. ಎಂಥ ದೊಡ್ಡ ಬಾಡಿ, ಎಂಥ ಬಾಡಿ ಮೇಲೆ ಫೈಟಿಂಗ್ ಆಡ್ತೈತೆ ನೋಡಿ. ಹಂಗೇನೆ ಅವಳಿಗೆ ಇನ್ನು ಎಷ್ಟು ಕೊಬ್ಬುನ ನಮ್ಮ ಸಣ್ಣ ಆಡಿ ಮರಿಗೆ ಅಲ್ಲೋಡಿ ಹೆಂಗೆ ಫೈಟ್ ಆಡೋಕೆ ಹೋಯ್ತಾಳೆ. ಅವಳು ಸುಮ್ಮನಿದ್ರೂ ಇವಳೇ ಕೆಣಿಕೊಂಡು ಹೋಯ್ತಾಳೆ. ಅವಳು ಒಂದ್ಸಲ ತೆಗ್ದೇಸ್ತ್ರೆ ಹೋಗಿ ಇದಕ್ಕೆ ಬೀಳ್ತಾಳೆ, ಕಾಲು ಹೆಂಗೆ ಕೆರಿತಾಳೆ ನೋಡಿ. ಬಾ ಫೈಟಿಂಗಿಗೆ ಅಂತವ ಫೈಟ್ ಆಡ್ತಾವಳೆ ಹಸಿನ ಜೊತೆಯ. ಹಾಂ, ಅವಳಿಗೆ ಯಾರು ಸಿಗಲ್ವಲ್ಲ, ಅದಕ್ಕೆ ಅಲ್ಲಿ ಹೋಯ್ತಾಳೆ. ಈ ಮನೆ ಮುಂದೆ ಭಾಳ ನೆಟ್ಟೆ ಎಷ್ಟು ವರ್ಷ ಆಯ್ತು ಹೇಳಿದ್ರು. ಸ್ಟಾರ್ಟಿಂಗ್ ಇದೆ ಫಸ್ಟ್ ಪ್ರಥಮ ನೆಟ್ಟಿದ್ದ ಗೊತ್ತಿಲ್ಲ, 3 ವರ್ಷ ಇರಬೇಕು. ಹಾಂ, ಇದು 3-4 ವರ್ಷ ಆಯ್ತಾರೆ. 3 ವರ್ಷ ಆಗಿರುತ್ತೆ. 3 ವರ್ಷ ಆಯ್ತು. ಇದೇ ಸ್ಟಾರ್ಟಿಂಗ್ ನಮಗೆ. ನಮ್ಮ ಆಡಿ ಮರಿಗಳೆಲ್ಲ ಬಂದು ಒಳಗಿಡವಲ್ಲ ಒಳಗಿಡ ಬೇರ್ ಒಸಿ ಕುತ್ಕೊಂಡಿಲ್ಲ. ಇಲ್ಲಿ ಅಳ್ಕಾಯವೆ, ಅಲ್ಲಿ ಮುರ್ಕೋಬೇಕು. ಆ ಕಡೆ ಅಳ್ಕಾಯವೆ, ಆ ಕಡೆ ಮುರ್ಕೋಬೇಕು. ಲೋಟ ಹಾಕು, ಕಾಫಿ ಕುಡ್ದಿದ್ದ ತೆಗ್ದು ಅಲ್ಲೇಸ್ತೀವಿ. ಆಯ್ತು, ಹಾಕು. ಮನೆಗೆ ಬಂದು ನೆಟ್ಟಿದ್ದೀರ. ಈ ಕರೆಂಟ್ ಕಂಬದಲ್ಲಿ ಒಳಗಿಂದ ನೀರು ಬರ್ತೈತೆ. ನಾನು ಕರೆಂಟ್ ಕಂಬದೊಳಗಿಂದ ನೀರು ಬರ್ತೈತೆ ಅನ್ಕೊಂಡೆ. ಲೈಟ್ ಆಫ್ ಮಾಡಿ ಇವಾಗ ಕರೆಂಟ್ ನೀರು ಆಗದೆ. ಏನು ಮಾಡ್ತೀವಿ? ತಿಂಡಿ ಏನಾದ್ರು ಮಾಡೋಣ. ನದಿ ಮತ್ತೆ ಏನಾದ್ರು ಮಾಡು. ಇಲ್ಲಿ ನಿಂತ್ಕೊಂಡ್ರೆ ನೀರು ಬಿಡತಕ್ಕೆ ಬಂದು ಏನಾದ್ರು ನಿಂತ್ಕೊಂಡ್ರೆ ತಿಂಡಿ ಆಯ್ತದ. ಬೇಡವಾ? ಇವತ್ತೇನಾರು ಸೊಪ್ಪು ಕಿತ್ಕೊಂಡು ಮಶಪ್ ಮಾಡೋಣ ಅನ್ಕೊಂಡಿದ್ದೆ ಫ್ರೆಂಡ್ಸ್. ಬಟ್ ಏನಂದರೆ ಸೊಪ್ಪು ಜಾಸ್ತಿ ಇಲ್ಲ ಹೊಲದೊಳಗೆ. ಎಲ್ಲೈತೆ ನೋಡಿ, ಅಡಿಕೆ ಸೊಸೆಗೆಲ್ಲ ಹಾಕ್ಬಿಟ್ಟು ಈಗ ಲಾಸ್ಟಿಗೆ ತೆಂಗಿ ಸೊಸೆಗೆ ಹಾಕಿದ್ದೀನಿ. ಈಗ ತೆಂಗಿ ಸೊಸೆಗೆ ಹಾಕಿದ್ರೆ ಇಲ್ಲ ಹೋಯ್ತಾ ಇರ್ತಾನೆ ನೀರು.
ಆಳೆ ಮೇಡಮ್ ಅವರು ಸೊಪ್ಪು ಇಟ್ಕೊಂಬರಕ್ಕೆ ಹೋಯ್ತಾವ್ರೆ. ಎಲ್ಲೆಲ್ಲ ಐತೆ ತೋರಿಸ್ತೀರಿ? ಎಲ್ಲೆಲ್ಲ ಐತೆ ತೋಟದಾಗ ಓಡಾಡೋದು ನೀನಪ್ಪ, ನಿನಗೆ ಗೊತ್ತಿಲ್ಲ ಸೊಪ್ಪು ಐತೆ ಮಳೆ ಹುಯ್ದಿರೋ ಸೊಪ್ಪು ಎಲ್ಲ ಐತೆ ಅಂತಾನೆ ಗೊತ್ತಿಲ್ಲ. ಆಗ ಸೊಪ್ಪು ಬೇಕಾದಷ್ಟು ಇತ್ತು, ಅವಾಗ ಕಿತ್ಕೊಂಡು ಜಾಸ್ತಿ ಮಾಡಲಿಲ್ಲ. ಈಗ ಸೊಪ್ಪಿಲ್ಲ, ಈಗ ಸೊಪ್ಪು ತಿನ್ಬೇಕು ಅನ್ಸೈತೆ ಅಂತ ಎಂತಾರೆ. ಇವತ್ತು ಏನು ಬಗ್ಗೆ ಕಣ ಒತ್ತಂತೆ ಕರೆಂಟ್ ಕೊಟ್ಬಿಟ್ಟವ್ರೆ. ಅದಕ್ಕೆ ನನಗೆ ತಿರ್ಗಾಡ್ಕೊಂಬಂದಲ್ಲ, ಕರೆಂಟ್ ನೋಡಿದೆ, ಅದಕ್ಕೆ ಆನ್ ಮಾಡಿದೆ. ಈಗ ಕರೆಂಟು ಸರಿಯಾಗಿ ಕೊಡಲ್ಲ, 1 hour 1/2 hour ಅಷ್ಟೇ ಕೊಡ್ತಾರದು. ಈಗ ಮಳೆ ಬೇರೆ ಈ ಕಡೆ ನಮ್ಮೂರಲ್ಲಂತೂ ಮಳೆ ಇಲ್ಲವೇ ಇಲ್ಲ ತರ. ನೀರೆಲ್ಲ ಆಲೆ ನೀರು ಸಖತ್ ಗ್ಯಾಪ್ ಹೊಡಿತಾವ ಆಲೆ ಎಲ್ಲ ಸೊಸೆಗಳಿಗೆಲ್ಲ. ಯಾವ್ದು ಎಷ್ಟು ಸಿಕ್ತು ನೋಡಿದ್ರೆ ಇರ್ತವೆ. ನಮಗೆ ಕಣ್ಣಿಗೆ ಬೇಕಾಗಿದೆ, ಸುಮ್ಮ ತಿರ್ಗಾಡ್ಬೇಕಾದ್ರೆ ಕಾಣ್ತಾವೆ ಸೊಪ್ಪು. ಹಿಂಗೆ ಹುಡಿಕೊಂಡು ಹೋಯ್ತಾ ಅಲ್ಲ, ಸಿಗ್ತಾ ಇಲ್ಲ. ಈಗ ಹುಡುಕ ನೋಡಿ ಅಣ್ಣೆ ಸೊಪ್ಪು ನೋಡಿ. ಇದೆಲ್ಲ ಒಂಚೂರು ನೀರು ಎತ್ತಕ್ಕೆ ಸೊಸಿ ಬಡ್ಡೆಲ್ಲ ಒಂಚೂರು ಇಲ್ಲಿ ಚಿಗುರು ಹೊಡೆದೈತಿ. ಈಗ ಸ್ವಲ್ಪ ಸೊಪ್ಪೇರ ನೋಡಿಲಿ, ಈ ತುತ್ತದ ನಿಂಗೆ ಜಿಂಗ್ ಕಾಯ್ದ ನೋಡಿ. ಈ ಥರ ನೋಡಿ ಅಣ್ಣೆ ಸೊಪ್ಪು ಹೇಳ್ತಾನೆ. ಆದರೂ ಇಲ್ಲಿ ಇದೇನು ಗಲೀಜು ಇಷ್ಟೊತ್ತರ ಐತಲ್ಲ ಇದು. ಏನು ಕಡ್ಡಿ ಏನ್ ಮಾಡಕ್ಕೆ? ಇದನ್ನೇ ನೀನು ಅಪ್ಪರ ಐತಿ ಅಂತಿದ್ದು. ಗಿಡ ತುಂಬಿಬಿಟ್ಟೈತೆ ಅನ್ಕಂಡಪ್ಪ. ಬೇಡ ಅಂತೀಯ ನೋಡು. ಸೊಸಿ ಸ್ವಲ್ಪ ಥರ ಒಣಗೋಯ್ತಲ್ಲ ನೋಡಿ, ಚೆನ್ನಾಗಿ. ಅದು ಏನು ಗೊತ್ತಾ, ಈ ಹುಳುಗಳೈತಲ್ಲ ಇಲ್ಲಿ ಇಂಥ ಹೊಡೆದು ಬಿಡ್ತಾವೆ ಹುಳುಗಳು. ನೇರಾಗ ಅಂದಿದ್ರೆ ಸಗಣಿ ಜಾಸ್ತಿ ಹಸಿ ಸಗಣಿ ಹಾಕ್ಬಾರ್ದು ಅಂತ. ಹಸಿ ಸಗಣಿ ಹಾಕೋದ್ರಿಂದ ಏನಾಯ್ತದೆ ಅಂತಂದ್ರೆ ಇಂಥಕ್ಕೆ ಹುಳ ಹೊಡೆದು ಬಿಡುತ್ತೆ. ಅದಕ್ಕೆ ನಾನು ಹಾಕೋದು ಬಿಡ್ತಿದ್ದೀನಿ ಹಸಿ ಸಗಣಿ. ಅಲ್ಲೆಲ್ಲ ಹೋಗ್ತದೆಯಾ ಈ ಮಳೆ ನೀರಿಲ್ಲ ಅಂದರೆ ಸೊಸ್ಗಳನ್ನ ಎಬ್ಬರಿಸೋದು ಭಾಳ ಕಷ್ಟ ಫ್ರೆಂಡ್ಸ್. ನಾವು ಅನ್ಕೋತೀವಿ ಯಾರೋ ಎಬ್ಬರಿಸಿದ್ದನ್ನ ತಿನ್ನೋದು ಕಾಣಲ್ಲ, ಅದ್ರ ನಾವು ಎಬ್ಬರಿಸಿ ಅದ್ರ ಕಷ್ಟ ಏನು ಅಂತ ನಮಗೆ ಗೊತ್ತಾಗ್ತದೆ. ಇಷ್ಟು ಸಸಿ ನಾನು ನೋಡಿ ಇವೆಲ್ಲ ಎಬ್ಬರಿಸೋದು ನನಗೆ ಇಷ್ಟು ಕಷ್ಟ ಐತೆ ಅಂತಂದ್ರೆ ನೀರಿಲ್ಲ ಏನಿಲ್ಲ. ಅಡಿಕೆ ಸೊಸಿನ ಅದರೊಳಗೆ ಅಡಿಕೆ ಸೊಸಿ ಬೇರೆ ನೆಟ್ಬಿಟ್ಟು ಈ ಸಲ ಮಳೆ ಬೇರೆ ಹಿಂಗಾಗೋಯ್ತು. ಅಡಿಕೆ ಸೊಸಿ ಈಗ ಅನಿಸ್ತೈತೆ ನೆಡಬಾರ್ದು ಅಂತ. ಅಡಿಕೆ ಸೊಸಿ ನೆಡಬಾರ್ದಾಯ್ತು. ತೆಂಗಿನ ಸೊಸಿ ಆದರೆ 1 ತಿಂಗಳು 2 ತಿಂಗಳು 3 ತಿಂಗಳು ನೀರಿಲ್ಲ ಅಂದ್ರೂ ತಡೆದು ಬಿಡ್ತವೆ. ಇವು ಅಡಿಕೆ ಸೊಸಿ ಹಂಗಲ್ಲ, 15 ದಿನಕ್ಕೋಸ್ಕರ ವಾರಕ್ಕೋಸ್ಕರ ನೀರು ಕೊಡಲಿಲ್ಲ ಅಂತಂದರೆ ನೋಡಿ ಹಿಂಗೆ ಹಸ್ರಾಗಿರೋದು ನೋಡಿ. ಅಲ್ಲ ಯಾವ ಥರ ನೀರು ಕಮ್ಮಿ ಆಗಿರೋದಕ್ಕೆ ಈ ಥರ ಕಾಣ್ತೈತೆ. ಅಡಿಕೆ ಸೊಸಿ ಮಾತ್ರ ನೀರು ಬೇಕೇ ಬೇಕು. ಹಾಗಾಗಿ ಯಾರೇ ಒಬ್ರು ಅಡಿಕೆ ಸೊಸಿ ನೆಡ್ಬೇಕಾದ್ರೂ ಅಷ್ಟೇ ಈ ಮಳೆಗಾಲಕ್ಕೆ ನೋಡ್ಕೊಂಡು ಅದರಲ್ಲೂ 1-2 ಬೋರ್ ಇರಲೇಬೇಕು. ಅಕಸ್ಮಾತ್ 1 ಬೋರ್ ಏನಾರು ಕೈ ಕೊಟ್ಟರೆ ಇನ್ನೊಂದು ಬೋರಲ್ಲಿ ಹೊಡಿತೀನಿ ಅನ್ನೋ ಇದ್ದಿದ್ರೆ ಮಾತ್ರ ಅಡಿಕೆ ಸೊಸಿ ನೆಡಬೇಕು. ಸುಮ್ಮನೆ ಅಡಿಕೆ ಸೊಸಿ ಹಾಕ್ಬಿಟ್ಟು ನಾವು ಈಗ ಯಾವ್ದಾರು ಕ್ಲೀನ್ ಇನ್ನೊಂದ್ಸತಿ ಇದು ಮಾಡಿಲ್ಲ ಅಂದರೆ ಅದಕ್ಕೆ ಮತ್ತೆ ಮಳೆ ಹೋಯ್ತಾ ನಮ್ದು ಏನಾರು ಅಕಸ್ಮಾತ್ ಏನಾರು ಬೋರ್ ನಿಂತೋಯ್ತು ಅಂದರೆ ಅಡಿಕೆ ಸೊಸಿ ಹೋದಂಗೆ ತುಂಬಾ ಕಷ್ಟ ಆಗ್ತದೆ. ನಮ್ಮ ತಾಂಗ್ ಕಣ್ಣಿಗೆ ಸ್ವಲ್ಪ ಎಲ್ಲಿ ಕಾಣ್ತೈತೆ ಗೊತ್ತಿಲ್ವಲ್ಲ. ಇಲ್ಲಿ ನೋಡಿ ಇಲ್ಲಿ ಇರುತ್ತಲ್ಲ ಇಟೇ ಬಿಡ್ತೈತೆ. ಅದನ್ನು ತಾರ ಹುಡುಕಿ ಕಿತ್ಕೊತಾವಳೆ. ಇವತ್ತು ಒಂದ್ಸಲ ಕಿತ್ಕೊಂಡು ಸೊಪ್ಪಿದ್ದಾಗ ಸೊಪ್ಪು ಮಾಡೋ ಅಂದ್ರೂ ಮಾಡ್ತೈತಿರಲ್ಲ. ಇವತ್ತಿಲ್ಲಿ ಇಷ್ಟೇ ಒಂದೊಂದು ಕಡೆ ಎಣ್ಣೆ ಸೊಪ್ಪು ನೋಡಿ ಹೆಂಗೈತೆ. ಆದಷ್ಟು ಕಿತ್ತೋಗ್ಬಿಟ್ಟಾಳೆ ಸಾಕು, ಇಬ್ರಿಗೆ ಆಗ್ತದೆ ಅಲ್ಲ. ಇಲ್ಲ ಐತೆ ಬರ್ತಾರ ಹೊಸಿ ನೋಡಿ. ಹೇಳಿ. ಸ್ಕೂಲಿಗೆ ಹೋಗೋ ಹುಡುಗಿಲಿ ನಂಗೆ ಸೊಪ್ಪು ಕೊಯ್ಯೋದಂದ್ರೆ ತುಂಬಾ ಇಷ್ಟ. ಸ್ಕೂಲಿಂದ ಬತ್ತಂದ್ರೆ ನಮ್ಮ ದೇವಸ್ಥಾನ ಐತಲ್ಲಿ ಊರಲ್ಲಿ, ದೇವಸ್ಥಾನದಿಂದ ಒಣಗನೆ ಸೊಪ್ಪು ಅಂತ ಬಿಡುತ್ತಲ್ಲಿ ಗದ್ದೆ ಬೈಲಲ್ಲಿ. ಈ ಒಣಗನೆ ಸೊಪ್ಪು ಸಿಗಲ್ಲ ಈಗ ಇಲ್ಲಿ ಈ ಊರಲ್ಲಿ ಅಷ್ಟಾಗಿಲ್ಲ. ಗದ್ದೆಗಳಲ್ಲಿ ಜಾಸ್ತಿ ಸಿಗ್ತದೆ. ಗದ್ದೆಗಳಲ್ಲೇ ಜಾಸ್ತಿ ಸಿಗೋದು ಒಣಗನೆ ಸೊಪ್ಪು. ನಾವು ಸ್ಕೂಲಿಂದ ಬಂದ ತಕ್ಷಣ ಸೊಪ್ಪು ಕೊಯ್ಬೇಕಂತ ಓಡಿ ಅಷ್ಟಿಷ್ಟ ಆಗೋದು ಸೊಪ್ಪು ಕೊಯ್ಯಕ್ಕೆ. ಯಾರು ಸೊಪ್ಪು ಹೋಯ್ತಾ ಇದ್ರೆ ನಾನು ಅವ್ರ ಜೊತೆ ಓಡ್ಬಿಡಿ. ಈ ಒಣಗನೆ ಸೊಪ್ಪು ಇರುತ್ತಲ್ಲ ಭಾಳ ಚೆನ್ನಾಗಿರುತ್ತೆ. ನಾವು ಸಣ್ಣದ್ರಲ್ಲಂತೂ ಅದೇ ಜಾಸ್ತಿ ತಿಂತಿದ್ದು. ನಮ್ಮ ಕೆರೆ ಇದ್ರಲ್ಲೆಲ್ಲವ ಜಾಸ್ತಿ ಬೆಳೆಯೋದು. ಈಗಂತೂ ಕಣ್ಣಿಗೆ ಒಳ್ಳೇದು ಒಣಗನೆ ಸೊಪ್ಪು. ಈಗ ಇಲ್ಲದಕ್ಕೆ ಈ ಸೊಪ್ಪು ಹುಡ್ಕೊಂತೀನಿ. ಅಂಗಡಿಲಿ ಸಿಗುತ್ತೆ ಅಲ್ಲಿ ಎಲ್ಲ ಬರೀ ಔಷಧಿ ಹೊಡೆದು ಎಂಥದ್ದು ಗೊಬ್ಬರ ಹಾಕಿ ತುಂಬಾನೇ ಒಳ್ಳೇದು ಇದನ್ನು. ಅಲ್ಲಿ ನಮ್ಮ ಇದ್ರಲ್ಲೂ ಸರ್ಕಾರ ಮಾರ್ತಾ ಇರ್ತಾರೆ. ಅಲ್ಲಿ ಥರ ಬರೀ ಔಷಧಿ ಹೊಡೆದು ಇದರಲ್ಲಿ ಅವು ಏನು ಗೊತ್ತಾ, ಏನು ಬರೀ ಆ ಒಂದು 1/4 ಗಂಟೆ ಹಾಕಿದ್ರೆ ಸಾಕು ಹಂಗೆ ಬತ್ತೋಗ್ಬಿಡ್ತವೆ.
ತೈಡಿ ಇಲ್ಲ ಸ್ವಲ್ಪ ಎಷ್ಟೊತ್ತರ ಕಿದೆ ಬಂದಿ ನೋಡಿ ನಾನು. ಇದನ್ನ ಇವಾಗ ಸೋಸಿ ಕಾಳು ಬೇಯಿಸಾಕಿಟ್ಟು ಏನು ಮಸಪ್ ಮಾಡ್ತೀಯ ಇದು ಮಾಡ್ತೀಯ? ಅಡಿಕೆ ಸಸಿ ಬಡ್ಡೆಲಿ ಎಂತದ ಗಿಡ ಹುಟ್ಟೈತೆ ನೋಡಿ. ಎಂತ ಗಿಡ ಇದು ನಾನು ಎಷ್ಟು ನೋಡಿದ್ದೀನಿ ಈ ಥರ. ಇದು ಅಪರೂಪದ ಗಿಡ ಎಲ್ಲೂ ಕಾಣ್ತಾನೆ ಇಲ್ಲ, ಇದೊಂದು ಮಾತ್ರ. ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಇದು ಎಂತ ಗಿಡ ಅಂತ ಅಂದ್ಬಿಟ್ಟು. ನಮಗೂ ಗೊತ್ತಿಲ್ಲ, ಇದೇ ಫಸ್ಟ್ ನೋಡಿರೋದು ನಾನು ಆ ಗಿಡನ. ಗೊತ್ತಿದ್ರೆ ಕಾಮೆಂಟ್ ಮಾಡಿ ಯಾವ ಗಿಡ ಅಂತ ಅಂದ್ಬಿಟ್ಟು. ಸೊಪ್ಪೆಲ್ಲ ಅದು ಒಂದೊಂದು ಕಡ್ಡಿನೇ ನೋಡಿ ಸೋಸ್ತಾ ಕುಂತಾನೆ. ಇದ್ದಾಗ ಮಾಡಲಿಲ್ಲ, ಅವಾಗ ಮಳೆ ಹೋಯ್ತಲ್ಲ ಫ್ರೆಂಡ್ಸ್, ಹೊಲ ತುಂಬ ಬರೀ ಬೆರಕೆ ಸೊಪ್ಪೆ ಹುಟ್ಟಿತ್ತು. ಅವಾಗ ಮಾಡ್ಬೇಕಂತ ಇಂಟ್ರೆಸ್ಟೇ ಇರಲಿಲ್ಲ. ಇವಾಗ ನೋಡಿ ಮಳೆ ಹೋಗಿ ಅಲ್ಲಿ ಇಲ್ಲಿ ಒಂದು ಕಡ್ಡಿ ಐತೆ ಸೊಪ್ಪು, ಇವಾಗ ಸೊಪ್ಪು ತಿನ್ಬೇಕಂತ ಆಸೆ ಐತೆ. ಇದ್ರ ಜೊತೆಗೆ ಮಿಕ್ಸ್ ಏನು ಹಾಕಂಗಿಲ್ಲ? ತರಕಾರಿ ಹಾಕ್ಬೋದು. ತರಕಾರಿ ಇಲ್ಲ. ತರಕಾರಿ ಏನಾದ ಬೇಡ ತೋಷನ್ ಏನದು ತೋರ್ಸು. ಏನಾಗ ತರಕಾರಿ ನೋಡಿ. ಮೊನ್ನೆ ಎಲ್ಲ ತರಕಾರಿ ತಂದಿಲ್ಲ ಅಂತ ನೋಡ್ತಾ ಇದೀನಿ. ತರಕಾರಿ ಎಲ್ಲ ನೋಡಿಲಿ ಇಡೀ ಅಲ್ಲೆಲ್ಲವೇ ಅದೊಂದು ನೆನ್ನೆ ನಾನು ನೋಡಿರ್ಲಿಲ್ಲ. ಮುಸ್ರಿದು ಫುಲ್ಲಾಗಿ ನೀರಿತ್ತು. ಇವತ್ತೆಲ್ಲ ಕುಡ್ಕೊಂಡು ಅಡಿಗಡೆ ತರಕಾರಿ ಬಿಟ್ಟವೆ. ಏನು ಆಟಾಡ್ತಾ ಇದ್ದೀನೋ ನೋಡಿ. ತರಕಾರಿ ಅಲ್ಲವ ನಾವು ಅಲ್ಲಿ ಒಂದು ಕಮ್ಮಿ ಹಾಕಿದ್ರು ಅಲ್ಲ ಕರೆಕ್ಟಾಗಿ ಹಾಕಿದ್ರು ಕೇಳ್ಬಿಟ್ಟು ಒಂದು ಹಾಕೋಣ ಓದಿ ಅಂದ್ಬಿಟ್ಟು ಕೇಳ್ಬಿಟ್ಟು ಹಾಕ್ಸ್ಕೊಂಬತ್ತೀನಿ. ಇದು ನೋಡಿ ತರಕಾರಿಯ ಅಲ್ಲೇ ಅಲ್ಲ ಒಂದು ಸ್ವಲ್ಪ ಇದಿರಲಿ ಮಾನವೀಯತೆ ಇರಲಿ. ಅಲ್ಲ ಮೊನ್ನೆನೂ ಹೇಳಿದ್ದೀನಿ ಏನಾರು ಮಾಡೋದು ತರಕಾರಿ ಎಲ್ಲವೇ ಅಂತ ಅಂದೆ. ನಾನು ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ ತರಕಾರಿ ಎಲ್ಲವೇ ಅಂದರೆ ಈ ಫ್ರಿಜ್ ಅಲ್ಲವೇ. ಏನಕ್ಕೆ ಗೊತ್ತಾಯ್ತವೆ ಅದನ್ನ ಹೇಳು. ಏ ಫ್ರಿಜ್ ಅಲ್ಲಿ ಇಕ್ಕಿದ್ರು ಒಂದು ತಿಂಗಳ ಇಕ್ಕಿಕೊಂಡ್ರೆ ಬತ್ತೋದಂಗೆ ಇರ್ತಾವ. ಫ್ರಿಜ್ಜಿನ ತಪ್ಪಲ್ಲ, ನಿನ್ನ ತಪ್ಪು. ಮೊನ್ನೆ ಕೇಳಿದ್ಕೆ ಏನಾರು ಮಾಡೋದು ಒಂದು ತರಕಾರಿ ಇಲ್ಲ ಇದಿಲ್ಲ ಅಂತ ನಿಮಗೆ ಒಪ್ಸಿದ್ಲು ತಾನೆ. ನೋಡಿ ತರಕಾರಿ ಎಲ್ಲವೇ ಅಂದರೆ ಇಂಥ ಆಟ ಆಡ್ತೀಯಲ್ಲ ಹೇಳು. ನನ್ನ ಒಂದ್ಸಲ ಸಿಟ್ಟು ಬಿಡ್ತದೆ. ನಾವಲ್ಲಿ ಪಾಪ ಅದು ಹೆಂಗಸ್ ಕೇಳ್ದಂಗೆ ನಾವು ಒಂದು ಆ ಕಡೆ ಇನ್ನೊಂದ ಅಂತೀವಿ. ಅವ್ರು ಇದೇನು ಕಂಜೂಸ್ ನನ್ನ ಮಗ ಹಿಂಗೆ ಕೇಳ್ತಾನಲ್ಲ ಅನ್ಕೋತಾರೆ. ಅದು ನೋಡಿದ್ರೆ ಇವರು ನೀನು ತಂದಾಗ ಗೊತ್ತಾಯ್ತು ಹೊರಗಡೆ ಹೋಗಿ ನಿನ್ನೆ ಕಳಿಸ್ತೀನಿ ತರಕಾರಿ ಬರೀತರಕ್ಕೆ ಆಯ್ತಾ. ಭಾನುವಾರ ಸಂತೆ, ನಮ್ಮ ಈ ಸವಿ ಸಂತೆ. ನಾನೇ ಹೋಗಿ ತರಕಾರಿ ತಿನ್ಬಿಟ್ಟು ಇನ್ನು ತರಕಾರಿನೇ ತರಲ್ಲ. ಹಿಂಗೆ ಹುಡಿಕೋ ಸೊಪ್ಪ ಹಿಂಗೆ ಮಾಡು. ತರಕಾರಿಯ ನಾನೇ ತಗೊಂಬತ್ತೀನಿ. ಭಾನುವಾರ ಆಯ್ತಂದ್ರೆ ಹೋಗಿ ನಾನೇ ತಗೊಂಬತ್ತೀನಿ. ನಿಮ್ನೆ ಹೊರಗಡೆ ಕಳ್ಸಿರ್ ಗೊತ್ತಾಯ್ತದೆ. ನನ್ನ ಬಗ್ಗೆ ಚಾಡಿ ಹೇಳೋದು ಬಿಡ, ಏನು ಬಿಡ. ಭಾನುವಾರ ಏನ್ ಬೇಕು ಅದನ್ನ ನಾನೇ ಹೋಗಿ ತಗೊಂತೀನಿ. ಕಾಸು ಕೊಡಷ್ಟೇನೆ ಇದು ನಾನೇ ಹೋಗಿ ತಗೊಂಬತ್ತೀನಿ. ಫ್ರೆಂಡ್ಸ್ ನೋಡಿ ಸೊಪ್ಪೆಲ್ಲ ಸೋಸಿ ಎಲ್ಲ ಕೊಡಗಿದೇನಕ್ಕೆ ಅಂದರೆ ಇದರಲ್ಲಿ ಚಿಕ್ಕ ಹುಳ ಇಲ್ಲಿ ಒಳಗಡೆ ಸೇರ್ಕೊಂಡಿರ್ತಾವೆ. ಈಗ ನಾವು ಕೊಡೋಗ್ತೀವಲ್ಲ ಅವಾಗ ಬೀಳ್ತಾವೆ, ಅದಕ್ಕೆ ಕೊಡಗೋದು. ತೊಗರಿಬೇಳೆ ತಗೊಬಂದಿದ್ದೀನಿ, ತೊಳೆದು ಅದರೊಳಗೆ ನೀರು ಹಾಕೊಂಡು ತಗೊಂಬಂದಿದೆ. ಇವಾಗ ತೊಗರಿಬೇಳೆ ನೀರು ಕಾದಿದೆ, ತೊಗರಿಬೇಳೆ ತುಂಬಿಡ್ತೀನಿ. ನಾನಿದು ಫಸ್ಟ್ ಟೈಮು ಅಂದರೆ ಮಶಪ್ ಮಾಡ್ತೀನಿ ಅಂದರೆ ಗ್ಯಾಸ್ ಮೇಲೆ ಮಾಡಿದ್ದೀನಿ, ಒಲೆಯಲ್ಲಿ ಇದೆ ಫಸ್ಟು. ಎಡಮಟ್ಟೆ ಒಟ್ಟು ಇದನ್ನು ಬರ್ರಿ ಇದನ್ನೇ ಹೊಟ್ಟೀವಿ ಉರ್ದೋದ್ರೆ ಹೋಯ್ತು. ಕುರಂಬಳೆಯ ಒಟ್ಟಿಲ್ಲ ಇಲ್ಲ ತಗೊಂಡು ಅದು ಕೈ ಕೊಡ್ಬೇಕು ಅನ್ನೋ ಸಾಕಾ. ಸೊಪ್ಪು ಯಾವಾಗ ಹಾಕ್ತಿ ಆಮೇಲೆ ಹಾಕ್ತೀಯ? ಸೊಪ್ಪು ಆಮೇಲೆ ಕಾಳು ಬೇಯಬೇಕು. ನನಗೂ ಸ್ವಲ್ಪ ಅಡುಗೆ ಮಾಡೋದು ಹೇಳ್ಕೊಡು. ಇನ್ನೇನಾರು ನಿಮ್ಮ ಅಪ್ಪ ಮನೆಗೆ ಹೋದ್ರೆ ಮಾಡಕ್ಕೆ ಸರಿ ಇದೆ. ನಾನು ಏನಾರು ಬಾಣಿ ತಂದಲ್ಲಿ ಮಲ್ಕೊಂಡ್ರೆ ಅವಾಗೆಲ್ಲ ನಮ್ಮ ಮನೆಯವರೇ ಮಾಡಬೇಕು, ಕೆಲಸ ಇಲ್ಲ ನನಗೆ. ಅದಕ್ಕೆ ಸ್ವಲ್ಪ ಮಸಾಪ್ ಹೆಂಗೆ ಮಾಡೋದು ಇದು ಹೆಂಗೆ ಮಾಡೋದು ಇವಾಗ ನೋಡು, ಬಿಸಿನೀರು ಇಟ್ಟು ಕಾಳು ಹಾಕಿದ್ದೀನಿ. ಇವಾಗ ಮಸಾಲೆನ ರುಬ್ಕೊತೀನಿ ಆಯ್ತಾ. ಸೊಪ್ಪು ತೊಳ್ಕೊಂಬಿಟ್ಟು ಬರ್ತೀನಿ. ತೊಳ್ಕೊಂಬಂದು ಹೊರಳಿಕೆ ಹಾಕ್ಬೇಕಾ? ಕಾಳು ಬೆಂದಾದ್ರೆ ಸೊಪ್ಪು ತಿನ್ಬೇಕು. ಮಶಪ್ಪಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೀನಿ. ಮಶಪ್ಪು ನೋಡಿ, ಟೊಮೊಟ, ಕೊತ್ತಂಬರಿ ಸೊಪ್ಪು, ಒಂದು ಗಡ್ಡೆ ಈರುಳ್ಳಿ, ಮತ್ತು ಕೊಬ್ಬರಿಕಾಯಿ, ಬೆಳ್ಳುಳ್ಳಿ. ಕೊಬ್ಬರಿಯಾಗ ಹೋಯ್ತೆ ನಾಳೆ ಕಾಯೆಲ್ಲ ಅದು ಕೊಬ್ಬರಿನೇ ಹೊಡೆದಿದ್ದು. ಆಮೇಲೆ ಕಡಲೆಪಪ್ಪು,
ಆಮೇಲೆ ಸಾಂಬಾರು ಪುಡಿ ಇಷ್ಟು ಹಾಕೊಂಡು ರುಬ್ಕೊಂಡ್ಬಿಟ್ಟು ಬರೋದು. ನೋಡಿ ಒಲೆ ಚೆನ್ನಾಗಿ ಕಚ್ಕೊಂಡಿರೋದಕ್ಕೆ ಇಲ್ಲ ಕಾದ ಸುಟ್ಟು ಇದೆ ಈ ಥರ. ಕಾಳು ಬೆಂದ ಹೇಳ್ತೀಯ? ಕೈ ಹಾಕಿ ನೋಡಪ್ಪ, ಕೈ ಹಾಕಿ ನೋಡಂತ. ಕೈ ಹಾಕಿ ನೋಡು ಬೆಂದೈತಂತ. ನೀನು ಇವೆಲ್ಲ ರುಬ್ಕೊಂಬೋಗಲ್ಲಿ ನೀರು ನೋಡೋಣ, ನೀರು ಸಣ್ಣಾಗಿ ಬಿಡ್ತಾವೆ ನೋಡು, ಆಫ್ ಮಾಡಿಬಿಡ್ತೈತೆ. ಇಲ್ಲಿ ನೀರು ಆನ್ ಮಾಡಿದ್ನಲ್ಲ, ನಮ್ಗೆ ಇಷ್ಟೊಳಗೆ ನೀರು ಕ್ಲೀನಾಗಿದ್ದಿದ್ರೆ ಅದಕ್ಕೆ ನೋಡಿ ಇಷ್ಟು ಬರ್ತಾವೆ ನೀರು. ಅದಾವು ಫಸ್ಟ್ ಒಂಚೂರು ಜೋರಾಗಿ ಬರ್ತವೆ, ಬರ್ತವೆ. ಇಷ್ಟು ಸೊಸಿಗೆ ಎಲ್ಲ ಇಷ್ಟು ನೀರಲ್ಲಿ ಎಲ್ಲ ಸೊಸಿಗೆ ಹೆಂಗೆ ಮೇಂಟೈನ್ ಮಾಡಿದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಈಗ ನಾನು ನೀರು ಬಿಟ್ಟಿದ್ದು ಇಷ್ಟು ಇದಾಗಬಾರ್ದು ಅಂತ ನೋಡಿ ಸೊಸಿ ಬಡ್ಡೆ ಸುತ್ತ ಇದು ಹಾಕಿದ್ದೀನಿ. ನೀರು ಬಿಟ್ಟು ಬಿಸಿಲು ಏನಾದ್ರು ಗಾಳಿಗೆ ಬಿದ್ದರೆ ಜಾಸ್ತಿ ಇದಾಗೋಗುತ್ತೆ ಅಂತ ಸ್ವಲ್ಪ ತಂಪಾಗಿರಲಿ ಅಂದ್ಬಿಟ್ರು ನಾನು ವಾರಕ್ಕೊಂದ್ಸಲಿ 15 ದಿನಕ್ಕೊಂದ್ಸಲಿ ಒಂದೇ ಸರಿ ಬಿಡೋದು. ಅದು ಎಷ್ಟು ನೀರು ಬರ್ತಾ ಇರ್ತದೆ ಇಟ್ಬಿಡ್ತೀನಿ. ಇವಾಗ ಕಾಳು ಒಂದು 3/4 ಭಾಗದಷ್ಟು ಬೆಂದೈತೆ. ಇವಾಗ ರುಬ್ಕೊಂಬಂದಿರೋ ಮಸಾಲೆನ ಹಾಕ್ತೀನಿ. ಒಲೆ ಮಾತ್ರ ಸೂಪರ್ ಉರಿತೈತೆ. ಒಲೆ ಹಾಕೊಂಡು ಗೋರಾಡ್ತಾ ಇದ್ದಾನೆ ಅಂತ ಆರ ಬರ್ಬೋದು. ಹೊರಡ್ತಾ ಐತೆ ಗಾಳಿಗೆ ಹಂಗೆ ಹೊರಡ್ತಾರೆ. ನಿಮ್ಮ ಅಪ್ಪದ ಅಂತ ಕನ್ಸಲ್ಲಿ ಕಾಣ್ಬೇಡ. ಆಯ್ತು ಏನು ಅಪ್ಪದ ಆಟ ತಗೊಂಡೋಯ್ತಾರೆ. ನಮ್ಮ ಅಯ್ಯೋ ಧೂಳು ಗಾಳಿಗೆ ಹಂಗೆ ಆಗ್ತೈತೆ. ನಿಮ್ಮ ಮಸಪ್ಪು ರೆಡಿ ಆಯ್ತಾ ಇದೆ. ಅದಕ್ಕೆ ಹುಣಸೆಹಣ್ಣು ಹುಣಸೆ ಹುಳಿ ಬಿಡ್ಬೇಕು. ಅದೇ ಯಾಕೆ ಅದ್ರ ಮೇಲೆ ಎಕ್ಸ್ಟ್ರಾ ಈರುಳ್ಳಿ ಒಂದು ಒಗ್ಗರಣೆ ಕೊಡೋಕ್ಕೆ. ಒಗ್ಗರಣೆ. ಅಯ್ಯೋ ಶೀತ ಆಯ್ತು ಕಣ ಹೋಗಿ. ಹಾಕ್ತಾ ಇದ್ದೀನಿ. ಈಗ ಹುಣಸೆ ರಸ ಹಾಕಿದ್ಮೇಲೆ ಟೊಮೆಟೊ ಹಾಕಿದ್ರೆ ಹುಣಸೆ ರಸ ಹಾಕಬೇಕು. ಸಾಂಬಾರ್ಗೆ ಹಾಕ್ಬೇಕು, ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಇವಾಗ ಸೊಪ್ಪು ಹಾಕ್ತಾ ಇದ್ದೀನಿ. ಸೋಸಿ ತೊಳೆದಿಟ್ಕೊಂಡ್ರಂತ ಸೊಪ್ಪ ಮಸಪ್ ಇದೆ ಫಸ್ಟ್ ಮಾಡ್ತಾ ಇರೋದು. ಜಾಸ್ತಿ ಮಾಡಿರಲಿಲ್ಲ. ಇದಕ್ಕೆ ಆಲೂಗೆಡ್ಡೆ ಮುಳುಗಾಯಿ ಇವೆಲ್ಲ ಹಾಕಿ ಚೆನ್ನಾಗಿರ್ತದೆ. ಹಾಕುವೆ ಗಿಡದಲ್ಲಿ ಸದ್ಯಕ್ಕೆ ಫ್ರಿಜ್ಜಲ್ಲಿ ಇಲ್ಲ, ಬಕೆಟಲ್ಲಿ ಹಾಕಿಲ್ಲ ಅಷ್ಟೇ. ಗಿಡದಲ್ಲಿ ಇನ್ನೂ ಬಿಟ್ಟಿಲ್ಲ. ಇವಾಗ ನಾವು ಆಲೂಗಡ್ಡೆ ಎಲ್ಲ ಬೆಳಿಬೋದು. ಅದೇನು ಮಾಡ್ತೀರ, ಹೀರೋ ನೀರು ಮನೆ ಬೆಳಕೆ ಇದಕ್ಕೆ ಸಾಕಾಗಲ್ಲ. ಅದರಲ್ಲೂ ಇದು ಬೆಳೆಯೋಕ್ಕಾಗಲ್ಲ. ನಮ್ಮ ಕೋಳಿ ಅವಲ್ಲ ಕೆರೆದು ತಾರ ಸೊಪ್ಪು ಬೆಳೆದು ಸಾಕಾಗಿ ಕೈ ಬಿಟ್ಟು ಬೀಜ ತಂದ್ಕೊಡು, ನಾನು ಬೆಳಿತೀನಿ. ಆಲೆ ಕೋಳಿ ಅದು ಬಟ್ಟೆ ಹೋಗ್ಕೊಂತಿರ್ಬೇಕು. ಸಾಂಬಾರು ಬೇಯ್ತೈತೆ. ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಬೇಕು. ಶಿವು ಅವರೇ ಕರಿಬೇವಿನ ಸೊಪ್ಪು ಕೀಳ್ರಿ. ಕರಿಬೇವಿನ ಸೊಪ್ಪು ಮೊನ್ನೆ ಏನಂದ್ರೆ ಫ್ರೆಂಡ್ಸ್, ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಯಾರೋ ಬಂದು ಮರದ ಮೇಲೆ ಹತ್ತಿ ನುಗ್ಗೆ ಸೊಪ್ಪು ಕಿತ್ತಿದ್ದಾರೆ. ನಾವು ಇಲ್ದಾಗೆಲ್ಲ ಬಂದು ಕೀಳ್ತಾರೆ ಕಳ್ಳರು. ಇದ್ದಾಗ ಕೇಳಿ ಕಿತ್ಕೊಂಡ್ರೆ ಅದೊಂಥರ, ನಾವು ಇಲ್ದಾಗ ಬಂದು ನುಗ್ಗೆ ಸೊಪ್ಪು ಕಿತ್ತಿದ್ದಾರೆ. ಹೆಂಗೆ ಗೊತ್ತಾಯ್ತಂತ ಅಂದರೆ, ಅವತ್ತು ನನ್ನ ಫ್ರೆಂಡಿಗೆ ನಮ್ಮನೆಯವರು ಇಲ್ಲಿ ಕೆಳಗಡೆ ಕೈಗೆ ಎಡ್ಕದ ಕಿತ್ಕೊಂಡು ಹೋಗಿದ್ದು. ಅವರು ಸೊಪ್ಪು ಕಿತ್ಬಿಟ್ಟು ಇಲ್ಲೆಲ್ಲ ಕಡ್ಡಿಗಳೆಲ್ಲ ಎಸ್ಬಿಟ್ಟು ಹೋಗಿದ್ರು. ಮೇಲ್ಗಡೆ ಕಿತ್ತು. ಆಮೇಲೆ ಹೇಳ್ತಿದ್ದೇನು, ಹಾಂ ಹಂಗಾರೆ ಇದು ನಾನು ತಿಂದಾಕಿಲ್ಲ, ಯಾರು ತಿಂದಸ್ತಿರೋದು ಇಷ್ಟಪ್ಪ. ಇದೇ ಹೇಳ್ತೀವಿ ಸಿಪ್ಪನ್ ತಿಂದಸ್ತಾರೆ ಅಂತ. ಹಾಂ, ನಾನು ತಿಂದಿಲ್ಲ. ಆಮೇಲೆ ನೋಡಿ ಯಾರೋ ಸೀಬೆಕಾಯಿನೂ ಸಹ ತಿಂದ್ಬಿಟ್ಟು ಹಾಕೋರೆ. ಆಮೇಲೆ ಇಲ್ಲಿ ಸೊಪ್ಪೆಲ್ಲ ಇಲ್ಲಿ ಬತ್ತೋಗೈತಿ. ಇಲ್ಲೆಲ್ಲ ಮುರಿದು ನೋಡಿ, ಅಲ್ಲಿ ಮುರಿದೆಲ್ಲ ಕೆಳಗಡೆ ಹಿಂಗೆ ಬಿಟ್ಟವ್ರೆ. ಯಾರು ಬಂದಿದ್ರು ಅಂತ ಗೊತ್ತಿಲ್ಲ ಕಳ್ಳರು. ಇಲ್ದಾಗೆಲ್ಲ ಕಿತ್ಕೊಂಡು ಹೋಯ್ತಾರೆ. ಇದ್ದಾಗ ಕೇಳಿರೆ ಓಕೆ ಫ್ರೆಂಡ್ಸ್, ಇಲ್ದಾಗೆಲ್ಲ ಈ ಥರ ಎಲ್ಲ ಮುರಿದ್ಬಿಟ್ರೆ ಮರಗಳಲ್ಲಿ ಏನು ಕತೆ? ಹಂಗಲ್ಲ,
ಅವ್ರು ಬರೀ ನುಗ್ಗೆ ಸೊಪ್ಪೆ ಕಿತ್ಕೊಂಡು ಹೋಗಿರ್ತಾರ, ನಿಂಬೆಹಣ್ಣು ಕಿತ್ಕೊಂಡು ಹೋಗಿರ್ತಾರೆ. ಈಗ ಬಂದ್ಮೇಲೆ ಅವ್ರು ಬರೀ ಇದ್ ಬಿಟ್ಬಿಟ್ಟು ಪಕ್ಕದಲ್ಲಿ ನಿಂಬೆಹಣ್ಣು ಬಿಟ್ಟಿರ್ತಾರ, ಅದ್ರಲ್ಲಿ ಬೇರೆ ಚೆನ್ನಾಗ್ ಬಿಟ್ಟವೆ ಕಾಣಲ್ಲ, ನಮಗ್ ಗೊತ್ತಾಗಲ್ಲ ಅಂದ್ಬಿಟ್ಟು ಬರೀ ನುಗ್ಗೆ ಸೊಪ್ಪನೆ ಕಿತ್ತಿರಲ್ಲ, ನಿಂಬೆಹಣ್ಣು ಸಹ ಕಿತ್ತಿರ್ತಾರೆ ಜೊತೆಲಿ. ಇಲ್ಲ ಸರಿಯಾಗಿ ಹೇಳ್ತಿಕಂಡ, ಈ ನುಗ್ಗೆ ಸೊಪ್ಪಿನ ಮೇಲೆ ಪಕ್ಕದಲ್ಲೇ ನಿಂಬೆ ಮರ ಐತೆ, ಆ ಕಡೆ ಈ ಕಡೆ ಜೋರಿ ಮಾಡ್ಕೊಂಡ್ ಹೋಗಿರ್ತಾರೆ. ಹಂಗೇನೆ ಇಲ್ದಾಗೆಲ್ಲ ಹೆಂಗ್ ಕೈ ಹಾಕ್ತಾರೆ ನೋಡಿ. ನಾವ್ ಯಾರ್ತನಾರು ಏನಾರು ಇಸ್ಕೊಂಬರ್ಬೇಕಂತ ಅಂದ್ರೆ ಹೋಗಿ ಕೇಳಿ ಇಸ್ಕೊಂಬರ್ತೀವಿ. ಕೇಳಕ್ಕೂ ನಾವ್ ಇನ್ ಮುಂದ್ ಬರ್ತೀವಿ, ಕೊಡ್ತಾರೋ ಹೆಂಗ. ಅವ್ರ ಅದು ಮರಕ್ಕೆ ಹತ್ಬಿಟ್ಟು ಕಿತ್ತಿದ್ದಾರೆ. ಬಾ ಹೋಗ್ಲಿ. ಅದು ನೋಡು, ಇದು ಓಡ್ಸೈತೆ ಕೋಳಿಯ, ಕೋಚಾಕ್ತೀನಿ ಬಾ ಡಬ್ಬಿಗೆ. ಇದನ್ನ ಮರಿ ಮೊಟ್ಟೆ ಕುಣ್ಸಿದ್ವಲ್ಲ ಫ್ರೆಂಡ್ಸ್, ಈ ಕೋಳಿನ ಓಡಿಸ್ಬಿಟ್ಟು ಅದು ಮೊಟ್ಟೆ ಇಡೋಕ್ಕೆ ಕುಂತೈತೆ. ಎಲ್ಲ ನಮ್ಮ ಮಣ್ಣು ಇಕ್ಕತ್ತಿರೋದು ಇವಳು. ಈಗ ಅದನ್ನು ಹಿಡಿದುಬಿಟ್ಟು ಈ ಡಬ್ಬಿ ಕೋಚಾಕ್ತೀನಿ. ಈ ಡಬ್ಬೊಳಗೆ ಮೊಟ್ಟೆ ಇಕ್ತದೆ. ಅದರೊಳಗೆ ನಾವು 10 ಮೊಟ್ಟೆ ಕುಣಿಸಿದ್ದು, ಆಲ್ರೆಡಿ ಅಲ್ಲೇ 12 ಮೊಟ್ಟೆ ಆಗಿವೆ, 2 ಮೊಟ್ಟೆ ಇಟ್ಕೊಂಡೈತೆ. ಬಯಲ್ ನೀರು ಬರ್ತದ, ಕೋಳಿ ಕೋಚಾಕ್ತೀನಿ. ಕುಂತೈತೆ, ಓಡ್ಸೈತಿ ಇದನ್ನ ಅಂದ್ರೆ ಕೋಳಿ ಕೋಚಾಕ್ಬಿಟ್ಟು. ಇದು ಮೊಟ್ಟೆ ಇಡೋಕ್ಕೆ ಇಲ್ಲಿ ಬಂದು ಆ ಕೋಳಿನ ಓಡಿಸ್ಬಿಟ್ಟು ಕೊಡ್ಕೆಲೆಲ್ಲೂ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇಲ್ವಲ್ಲ ಇಲ್ಲಿ ಕುಂತಿಲ್ಲ, ಇಲ್ಲಿ ಇಲ್ವಲ್ಲ. ಮತ್ತು ಅದು ಆಚೆಗೆ ಇಲ್ಲ, ಅದು ಇಲ್ಲ. ಬರೀತಾಗೆ ಹಿಂಗ ಒಗ್ಗರಣೆ ಹಾಕೋದು ತಾವು. ನಾನು ಹೆಂಗ್ ಒಗ್ಗರಣೆ ಹಾಕ್ತವೆ ಮೊದಲೇ ಸಾರ್ ಹಾಕ್ಬಿಟ್ಟು ಅನ್ಕೊಂಡೆ. ಚೆಲ್ತಿಯ ಇಲ್ಲ ಟೆಕ್ನಾಲಜಿ. ನಾನು ಎಲ್ಲ ಬೇರೆ ಪಾತ್ರೆ ಬಸ್ಬಿಟ್ಟು ಮತ್ತೆ ಅದೇ ಪಾತ್ರೆಗೆ ಒಗ್ಗರಣೆ ಹಾಕತ್ತಾಳೆ ಅನ್ಕೊಂಡೆ. ನೋಡ್ರಿ ಹೋಟೆಲ್ ಒಗ್ಗರಣೆ ಹಾಕ್ತವೆ ಹಿಂಗೆ ನಾವು ಹಾಕೋದು. ಈಗ ಗ್ಯಾಸ್ ಮೇಲೆ ಮಾಡೋದಾದ್ರೆ ಅವು ಅದೇ ಥರ ಹಾಕೋಬೋದಲ್ಲ. ತಡಿ ಇನ್ನೂ ಕಾದಿಲ್ವೇನೋ, ಕೈಗೆ ಸುಟ್ಕೊಂಡೆ ನೋಡ. ಒಳಗೆ ಇದು ಮಾಡೋಕೆ ಹೋಗಿ ನೋಡ್ರಿ ರವ ಅಂತೈತೆ ಮಸಾಲ ಪಾರಿ. ಇವಾಗ ಎಣ್ಣೆ ಕಾದೈತಲ್ಲ, ಇದ್ರೊಳಗೆ ಈರುಳ್ಳಿ, ಕರಿಬೇವು ಸೊಪ್ಪು ಚೂರು ಇಂತ ಕೇಳ್ಕೊಂಡು ಹಾಕು ತರ್ತಾರೆ. ಕರಿಯಿಂದ ಕ್ಲೀನಾಗಿ ಆಯ್ತಾ? ಇವಾಗ ತಳನ ಒರೆಸ್ಬಿಟ್ಟು, ಬೂದಿ ಆಗಿದ್ರೂ ಒರೆಸ್ತಿದ್ದೀನಿ ನಾನು. ನೋಡಿದ್ರಾ? ಇವಾಗ ಇಷ್ಟೇ ಒಗ್ಗರಣೆ ಕೊಡೋದು ನಾವು ಮಸಾಲೆ. ಇಲ್ಲಿ ಸಾರು ರೆಡಿ ಆಗೈತೆ. ಈ ಥರ ಒಲೆ ಬೇಕತ್ತಾಗೆ ಮಡಗು, ಒಲೆ ಬೇಕೆ ಹಸಿ ಆಗಲಿ, ಬಿಸಿ ಇರಲಿ. ಮುದ್ದೆ ಆಯ್ತೈತೆ. ಅದು ಕೋಳಿ ಕೌಚಾಕ್ತವಪ್ಪ, ಅದು ಇರಲಿಲ್ಲ ಅಲ್ಲಿ. ಮತ್ತೇನು ಡಬ್ಬು ದಬ ಹಾಕಿದೆಯಾ? ಸುಮ್ಮನೆ ಹಂಗೆ ಡಬ್ಬು ತಗೊಂಡೋದೆ ಕೌಚಾಕನ ಅಂತ. ಅದು ಇರಲಿಲ್ವಲ್ಲ, ಹಂಗೆ ಇಟ್ಬಿಟ್ಟು ಬಂದೆ ಡಬ್ಬ. ಮುದ್ದೆ ಮಾತ್ರ ಒಂದು ಚೂರು ಗಂಟಾಗ್ದಾಗ ತಿರುಗ್ತದೆ ಮಾತ್ರ. ಅವಾರ್ಡ್ ಕೊಡ್ತೀವಿ. ಅವಾರ್ಡ್ ಇಲ್ಲ, ಒಬ್ಬರು ಮುದ್ದೆ ತಿರುಗ್ತಾರೆ ಬರೀ ಗಂಟು ಇರ್ತವೆ. ನಾವು ತಾರ್ ತಿರ್ಗೋದ್ರಲ್ಲಿ ಮಾತ್ರ ಮುದ್ದೆ ತಿರ್ಗೋದ್ರಲ್ಲಿ ಎಕ್ಸ್ಪರ್ಟ್ ಅಂತೀಯಾ? ಒಂದು ಗಂಟು ಇರಲ್ಲ. ಅದು ಗಂಟಿದ್ರೆ ಏನಾಯ್ತದೆ ಅಂತಾರೆ ಮೊದಲು ಮಶೊಪ್ಪು ಸಾಂಬಾರು, ಬಿಸಿ ಬಿಸಿ ರಾಗಿ ಮುದ್ದೆ. ಬನ್ನಿ ಫ್ರೆಂಡ್ಸ್, ಬೆಳಗ್ಗೆನೆ ನನ್ನ ಗಂಡಂಗೆ ಒಳ್ಳೆ ಬ್ಯಾಟಿಂಗ್ ಇವತ್ತು. ಅಲ್ಲೇ ಬೆಳಗ್ಗೆ ಟೈಮ್ ಮುದ್ದೆ ಮಾಡಿ ಎಷ್ಟು ದಿನ ಆಯ್ತು. ನಮ್ಮನೇಲೆ ನಾನು ಬೇಡ ಬಿಡ ಅತ್ಲಾಗ ಅನ್ನನೇ ಉಣ್ಕೊಂಡು ಹೋಯ್ತೀನಿ ಅಂದ್ರು. ನಾನು ಇರ್ಲಿ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದೀನಿ. ನೋಡಪ್ಪ, ನಾನು ಎಷ್ಟೊಂದು ಪ್ರೀತಿನಿ. ನಮ್ಮ ಮಾವನ ಅಷ್ಟೇ ಎಷ್ಟು ಚೆನ್ನಾಗಿ ಮುದ್ದೆ ತಿರುಗ್ತದೆ ಅಂತ ಅಂದರೆ, ಮಕ್ಕಳಿದ್ರೆ ಕಾಯೋದೇ ಇಲ್ಲ. ನಮ್ಮ ಮಾವನೇ ಮುದ್ದೆ ತಿರ್ಕೊಂಡು ಬಿಡ್ತದೆ ಅಲ್ಲ.
ನಮ್ಮ ಅಪ್ಪನಿಗೆ ಮುದ್ದೆ ಗೋಡೆ ಕೊಡಿದ್ರೆ ವಾಪಸ್ ಬರಬೇಕು, ಅಷ್ಟು ಗಟ್ಟಿಗಿರ್ಬೇಕು. ಮುದ್ದೆ ರೆಡಿ ಆಯ್ತೈತೆ. ನಿಮ್ಮೆಣ್ಣು ಕಿತ್ತಿರ್ತಾರೆ ಅಂತೀಯ? ಸುಮ್ಮನೆ ಸುತ್ತ ಬೇಲೆ ಹಾಕ್ಸ್ಬಿಡೋಣ. ಬೇಲೆ ಹಾಕ್ಸಿ ಬೇಲಿ ಮೇಲೆ ಅಲ್ವಾ? ಅದಕ್ಕೆಲ್ಲ ಬೆಸ್ಟ್ ಒಂದು ಸುಮ್ಮನೆ ಕ್ಯಾಮ್ರಾ ಹಾಕ್ಬೇಕು. ಕ್ಯಾಮ್ರಾ ಎಂತಂದ್ರೆ ಒಂದು ಕ್ಯಾಮ್ರಾ ಹಾಕ್ಸ್ಬಿಟ್ರೆ ಒಂದು ಭಯ ಇರ್ತದೆ, ನೋಡ್ತಾ ಇರ್ತಾರೆ ಅಂದ್ಬಿಟ್ಟು. ಈಗ ನಾವು ಹಾಡು ಇವೆಲ್ಲನೂ ಒಂದೊಂದ್ಸಲಿ ಆಚೆನೆ ಬಂದ್ಬಿಟ್ಟಿರ್ತಾವಲ್ಲ, ನಮ್ಗೆ ಗೊತ್ತಾಗೋದೇ ಇಲ್ಲ. ಒಂದೊಂದ್ಸಲಿ ಮನೆಯೊಳಗೆ ನುಗ್ಗಿ ಹೊತ್ಕೊಂಡು ಹೋಗ್ಬಿಡ್ತಾರೆ ಕೊಟ್ಟಿಗೆ ಹೊಡಿಕೆ. ನಮ್ಮವರು ಸುಮಾರು ಕಳ್ತನ ಆಗೋ ಆ ಥರ. ಅದಕ್ಕೆ ಹುಷಾರು ಬಾಕ್ಲಾಕಬೇಕು. ನೋಡಿ ನನಗೊಂದು ದಪ್ಪ ಮುದ್ದೆ, ಒಂದು ಪುಟಾಣಿ ಮುದ್ದೆ ಕಟ್ಕೊತ. ಕ್ಯಾಮ್ರಕ್ಕೆ ಯಾರಪ್ಪ ರೀಚಾರ್ಜ್ ತಿಂಗಳ ಮಾಡಿಸ್ತಾರೆ? ಇಲ್ಲ ನಮ್ಮ ಅಂಗಡಿಲಿ ಕ್ಯಾಮ್ರಾ ಅವಲ್ಲ, ಅದು ತಿಂಗಳ ರೀಚಾರ್ಜ್ ಇಲ್ಲ ಕಣಲ್ಲ. ಇಲ್ಲಿ ನಮ್ಮೂರ್ ಕಡೆ ಫಿಟ್ ಮಾಡಿರೋವೆಲ್ಲ ಕ್ಯಾಮ್ರಾಕ್ಕೆ ರೀಚಾರ್ಜ್ನೇ. ಫ್ರೆಂಡ್ಸ್, ನಿಮಗೆ ಯಾವ ತರ ಅಂದ್ರೆ ನಾವು ಕ್ಯಾಮ್ರಾ ಹಾಕ್ಸೋಣ ಅನ್ಕೊಂಡಿದ್ದೀವಿ. ಕಾಮೆಂಟ್ ಮಾಡಿ. ನಮ್ಮ ಗಂಡ ಕ್ಯಾಮ್ರಾ ಹಾಕಿಸ್ತಾರಂತೆ, ಅದಕ್ಕೆ. ಇಲ್ಲ, ನಮ್ಮ ಅಂಗಡಿಲಿ ಒಂದು 3-4 ಕ್ಯಾಮ್ರಾಗಳು ಫ್ರೆಂಡ್ಸ್, ಅಲ್ಲಿ ತಿಂಗಳ ರೀಚಾರ್ಜ್ ಇಲ್ಲ. ಇವಳು ಹೇಳ್ತಾಳೆ ನಾವು ತಿಂಗಳ ರೀಚಾರ್ಜ್ ಮಾಡಿಸ್ಬೇಕು ಕ್ಯಾಮ್ರಕ್ಕೆ ಅಂತ ಅಂತಾಳೆ. ಇಲ್ಲಿ ಹಾಕ್ಸಿರೋದು ಅವರೇ ಹೇಳಿದ್ದು ರೀಚಾರ್ಜ್ ಮಾಡಿಸ್ಬೇಕು ತಿಂಗಳ ಅಂತ. ಅದೇನೋ 18,000 ರೂಪಾಯಿ ಅಂತೆ ಟೋಟಲ್. ಫಸ್ಟು ಅದು ಕ್ಯಾಮ್ರಾ ಮತ್ತೆ ಮೆಮೊರಿಗೆಲ್ಲ 18,000 ಅಂತೆ. ತಿಂಗಳ 305 ರೂಪಾಯಿ ರೀಚಾರ್ಜ್ ಮಾಡಿಸ್ತಾರಂತೆ. ನೋಡಮ್ಮ, ಯಾಕೆಂದ್ರೆ ನಮ್ಮ ಹೊರಗಡೆ ಮನೆಗಳಿಗೆಲ್ಲ ಕ್ಯಾಮ್ರಾ ಇರಬೇಕು. ಕ್ಯಾಮ್ರಾ ಇದ್ರೆ ಒಂಚೂರು ಭಯ ಇರ್ತದೆ. ಇಲ್ಲಿ ಬರ್ತಾವ ನಮ್ಮಣ್ಣ ನಡಿ ಯಾಕಂಬ. ನನ್ನ ಗಂಡ ತುಪ್ಪ ತಗೊಂಬೋಗಂತ ಹೇಳ್ಬಿಟ್ಟು ನಾನು ಬರೋ ಅಷ್ಟರೊಳಗೆ ಅಲೆಯ ಐಕತ್ತವ್ರ ಅವ್ರೆ. ಇನ್ನು ಮಿಕ್ಕಿ ಟೈಮಲ್ಲಿ ಐಕೊಡು ಅಂತಾರೆ. ಹಿಂಗೇನಾದ್ರು ಮುದ್ದೆ ಪದ್ದೆ ಏನಾದ್ರು ಸ್ಪೆಷಲಾಗಿ ಮಾಡಿಬಿಟ್ರೆ ಅವರೇನೆ ನನ್ನ ಕರಿಯಂಗೂ ಇಲ್ಲ, ಏನೂ ಮಾಡಂಗಿಲ್ಲ. ಇದ್ರೊಳಗೆ ಒಂದು 4 ಆಲೂಗಡ್ಡೆ ಹಾಕ್ಬಿಟ್ಟಿದ್ರೆ ತಾಂಬತ್ತೀನಿ. ಈಗ ಆಲೂಗಡ್ಡೆನೆ ತುಪ್ಪ ಹಾಕ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾಯಿದ್ರೆ ನೋಡೋಣ. ಮಶಪ್ಪು ಫಸ್ಟ್ ಟೈಮ್ ಒತ್ತು ಕೊಡೋದ ಇದು ಚಾಕ್ ಟಪ್ಪದಲ್ಲ ಕಾಕ. ನಾವು ಗೊಂಬೆ ಒಂದು ಹೊತ್ತು ಬಿಟ್ಟಿಲ್ಲ ಅಲ್ಲಿ, ಎಲ್ಲ ತಾಂಡ್ ಓಡೋಗಳೆ. ಹೋಟ್ಲಿ ಹೊತ್ತು ಮುದ್ದೆ ಇದು ಮಾಡೋಕ್ಕೆ ನೋಡೋಣ ಮಶಪ್ಪು ಯಾವ ಥರ ಬಂದು ಹೋಗ್ತದೆ. ಇವ್ರದೊಳೆ ಕಾಟ ಅತ್ಲಾಗಿ ಅಲ್ಲಿ ಒಲೆ ಮುಂದೆ ಏನು ಇಕ್ಕಂಗಿಲ್ಲ ಅತ್ಲಾಗಿ. ಮುದ್ದೆ ತಿದ್ದೆ ಅಂತ ಹೆಂಗೈತೆ ಸಾಂಬಾರು? ಸೂಪರ್ ಇದೆ. ಎಲ್ಲ ಸಾಂಬಾರ್ಗೂ ತುಪ್ಪ ಹಾಕೊಂಡ್ರೆ ಸಾರಿನ ಟೇಸ್ಟೇ ಗೊತ್ತಾಗಲ್ಲ. ತುಪ್ಪ ಹಾಕೊಳಕ್ಕೆ ಹೋಗ್ಬಾರ್ದು. ತಿಂಗಳ ಹಂಗೆ ಅದು ಬರ್ಸ್ಕೊಂಡು ಮಡಗ್ಬಿಟ್ಟು ಇದು ಮಾಡಬೇಕು. ಅದು ನಾನು ನೆನ್ಸ್ಕೊಂಡಾಗ ಮಾತ್ರ ತಂದು ಹಾಕ್ತಾಳೆ. ಇಲ್ಲೊಂದು ಟೈಮ್ ನಾವು ತಿಂಗಳಾದ್ರೂ ಹಂಗೆ ಇರ್ತದೆ. ಫಸ್ಟ್ ಮುದ್ದಿನ ನಮ್ಮನ್ನೇ ಅದು ನೀಟಾಗೂ ಮಾತಾಡ್ತಾ ಇಲ್ಲ. ಮುದ್ದೆ ತಿನ್ನೋ ಬಿಸಿಲಿ ಚೆನ್ನಾಗಿತ್ತು. ಮಸಾಲೆ ಮಾತ್ರ ಭಾಳ ಚೆನ್ನಾಗೈತೆ. ಅದರಲ್ಲಿ ಒಂದು ಕರಿಬೇವು ಸೊಪ್ಪು ಐತಲ್ಲ, ಇದನ್ನು ಸೇರಿಸಿ ಇವ್ರ ಜೊತೆಗೆ. ಸೊಪ್ಪು ಸ್ವಲ್ಪ ಜಾಸ್ತಿ ಇರಬೇಕಾಯ್ತು, ಜಾಸ್ತಿ ಸಿಕ್ಕಿರಲಿಲ್ಲ ಫ್ರೆಂಡ್ಸ್, ಸ್ವಲ್ಪ ಇತ್ತು. ಅದನ್ನೇ ಮಾಡಿ ಮುಷಪ್ಪು ಮಾಡಿದ್ದೀನಿ. ತುಪ್ಪ ಹಾಕೊಂಡ್ರೆ ತುಪ್ಪ ತೇಲ್ತಾ ಐತೆ ಸಾರಲ್ಲಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಎಲ್ಲರಿಗೂ ಬಾಯ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರಿಗೂ ಬಾಯ್.